ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಮತ್ತು ಸಫಾಯಿ ಕರ್ಮಚಾರಿಗಳ ಪರ ಹೋರಾಟಗಾರ ಜಿಎನ್ ನಾಗೇಂದ್ರ ಬೆಂಗಳೂರಿನ ಹೃದಯ ಭಾಗಗಳಲ್ಲಿ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿ ಆಪರೇಷನ್ ಸಿಂಧೂರ್ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದರು. ಭಾರತ ದೇಶ, ಅಖಂಡ ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಒಂದು ವಿಚಿತ್ರ ದೇಶ ನಮ್ಮದು. ಏನಂದರೆ ಆ ಕಾಲದಿಂದ ಈ ಕಾಲದಕ್ಕೆ ಹೊಡ್ಕೊಂಡು ಬರ್ತಾನೆ ಇದ್ದೀವಿ, ತನಕ ನ್ಯಾಯ ಸಿಗಲಿಲ್ಲ ನಮ್ಮ ದೇಶದಲ್ಲಿ. ಅದಕ್ಕೆ ಕಾರಣ ಇದಕ್ಕೆ ಸರಿಯಾಗಿ ತಕ್ಕ ಸಾಕ್ಷಿ ಸಿಗಬೇಕು. POK ಆಕ್ರಮಿಸ್ಕೋಬೇಕು. ಆಫ್ಘಾನಿಸ್ತಾನ್ ನಮ್ಮದು. ಇದೆಲ್ಲ ಈಗಲೇ ನರೇಂದ್ರ ಮೋದಿ ಆಗಲಿ, ಪ್ರೆಸಿಡೆಂಟ್ ಆಗಲಿ, ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇಂಡಿಯನ್ ಆರ್ಮಿ ಎಲ್ಲ ಸೇರಿಕೊಂಡು ಇದನ್ನು ಸರಿಸಮಾನವಾಗಿ POKನ ನಮಗೆ ಸೇರಿಸಬೇಕು ಇಂಡಿಯಾದಲ್ಲಿ ಅಂತ ನಾನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೀನಿ ಸರ್. ಯಾಕಂದರೆ ಇದು ತುಂಬ ವರ್ಷಗಳಿಂದ ಹಿಂದೆ ಎಲ್ಲೂ ಹೋಗಲ್ಲ. ಸಹನದಿಂದ ಓಡಾಡ್ತಾ ಇದ್ದೀವಿ, ಸಹನದಿಂದ ಮಾಡ್ತಾ ಇದ್ದೀವಿ. ಇಂಡಿಯಾದಲ್ಲಿ ತ್ರಿವ್ಯವಾದಗಳು ಬಂದು ನಮ್ಮ ಸರ್ವನಾಶ ಮಾಡೋದಾಗಾಯಿತು. ಇದರಲ್ಲಿ ಮುಖ್ಯವಾಗಿ POKಯನ್ನು ನಾವು ಸ್ವಾಧೀನ ಮಾಡ್ಕೋಬೇಕು. ನಮ್ಮ ದೇಶ ಇತಿಹಾಸದಲ್ಲಿ ಈ ಸಾರಿ ಬಿಟ್ಟರೆ ಮತ್ತೆ ಸಿಕ್ಕೋದಿಲ್ಲ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು, ನಮ್ಮ ಭಾರತ ದೇಶದಲ್ಲಿ ಸೈನಿಕರು ನಮ್ಮ ಪ್ರಾಣಕ್ಕೋಸ್ಕರ ಅವರು ಪ್ರಾಣ ಬಲಿಯನ್ನು ಇಟ್ಟು ಇದನ್ನು ಅವರು ಪ್ರಾಣ ತೆಗಿತಾ ಇವರಿದ್ರೆ ಇದು ಸಹಿಸ್ಕೋಬಾರದು. ಇದನ್ನು ಮುಂದಿನ ದಿನದಲ್ಲಿ ಇದು ನ್ಯಾಯ ಸಿಗಬೇಕಾದ್ರೆ ಈಗಲೇ ನ್ಯಾಯ ಸಿಗಬೇಕು. ಇಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತೆ ಅಂತ ಈ ಮೂಲಕವಾಗಿ ಮುಂಚೆ ಕೂಡ ಇದೇ ಥರ ಮಾಡಿದೆ ಅಮೆರಿಕ ಮುಂದೆ ಬರೋದು, ನಮ್ಮನ್ನು ಹಿಂದೆ ತೊಳಿತಾ ಇದ್ದಾರೆ ಅಮೆರಿಕ. ಇದನ್ನು ಫಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಅಮೆರಿಕ ಸರಿಯಾಗಿ ಇಟ್ಕೊಂಡು ಸರಿಯಾಗಿ ಮಾಡಬೇಕು. ಅಮೆರಿಕದವರು ನಮ್ಮನ್ನು ಕೆಳಗಡೆ ತೊಳಿತಾ ಇದ್ದಾರೆ, ಇದನ್ನು ಸರಿ ಮಾಡ್ಕೋಬೇಕು. ಇದು ಸರಿ ಮಾಡಿದ್ರೆ ಕರೆಕ್ಟಾಗಿ ನಮ್ಮ POKನ ನಾವು ಸ್ವಾಧೀನ ಮಾಡಿಕೊಂಡು ನಮ್ಮ ಜನಗಳನ್ನು ನಾವು ಕರೆಕ್ಟಾಗಿ ಇಟ್ಕೋಬೋದು ಅಂತ ನಾವು ಸರಿಸಮಾನ ಹೇಳ್ತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಈ ಸಾರಿ ಮಾಡಿರೋ ತುಂಬ ಚೆನ್ನಾಗಿದೆ. ಪ್ರಜೆಗಳಿಗೆ ಯಾವುದೂ ಒಂದು ತೊಂದರೆ ಇಲ್ದಂಗೆ ಮಾಡೋರೆ, ತುಂಬ ಚೆನ್ನಾಗಿ ಮಾಡೋರು. ಆದರೆ ಅವರು ಮಾಡಿರೋದೇ ನಮಗೆ ತುಂಬ ಹಿಂಸೆ ಆಗ್ತಾ ಇದೆ. ಆದರೂ ಕೂಡ ನಮಗೆ ರಷ್ಯಾ ಬೆನ್ನು ಥರ ಇದೆ, ಇನ್ನೊಂದು ದೇಶ ಇದೆ. ಅದರಲ್ಲಿ ಕೂಡ ನಾವು ಒಂದಾಗಿ ಇದ್ದು ಈ ಇಂಡಿಯಾ ಅಖಂಡ ಭಾರತ ದೇಶದಲ್ಲಿ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಾಗಲಿ ಮುಂದಿನ ದಿನದಲ್ಲಿ ಈ ಭಾರತ ದೇಶ ಅಖಂಡ ಭಾರತ ದೇಶದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೋದು ಸರ್. ಚೆನ್ನಾಗಿದೆ ನಮಗೆ. ಟೆರರಿಸಮ್ ಸತ್ತೋದ್ರೆ ಮಿಲಿಟ್ರಿ ಅವರೇ ಸತ್ಕಾರ ಮಾಡಿ ಅವ್ರನ್ನ ಇದು ಮಾಡ್ತಾ ಇದ್ದಾರಲ್ಲ, ಯಾವ ಕಾರಣ ಇದು? ಟೆರರಿಸಮ್ ಸತ್ತೋದ್ರೆ ಮಿಲಿಟ್ರಿ ಅವರೇ ಸತ್ಕಾರ ಮಾಡ್ತಾವ್ರೆ. ಇದು ಯಾವ ಕಾರಣ? ಗೊತ್ತಾಗೋಗ್ಬಿಟ್ಟಿದೆಯಲ್ಲ. ಇದು ತುಂಬ ದುರುಪಯೋಗ ಮಾಡಿಸ್ಕೊಂಡೇ ಮಾಡ್ತಾ ಇರೋದು ಈ ಪಾಕಿಸ್ತಾನವ್ರಂತ ಈ ಮೂಲಕ ಹೇಳ್ತೇನೆ. 140 ಕೋಟಿ ಜನ ಇದ್ದೀವಿ. 140 ಕೋಟಿ ಜನ ಹೋಗೋಣ ಬಿಡಿ ಸರ್. ಈ ಹೃದಯ ಇರೋ ತನಕ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನ್ಯಾಯ ಸಿಗಬೇಕು. ಅಲ್ಲಿ ಸೈನಿಕರು ಸತ್ತೋಗ್ತಾ ಇದ್ದಾರಲ್ಲ ಸರ್, ಅವ್ರನ್ನ ಯಾರು ನೋಡಬೇಕು? ಇಲ್ಲಿರೋ ಪೊಲೀಸ್ನವರು ಅವರು ಇಲ್ಲೇ ನೋಡ್ತಾ ಇದ್ದಾರೆ. ನಮ್ಮ ಜನ ಅವರು ಎಲ್ಲಿದ್ದಾರೋ ಏನಂತ ಪೊಲೀಸ್ನವರು ನೋಡ್ತಾರೆ. ಅಲ್ಲಿ ನಮ್ಮ ದೇಶನ ಕಾಪಾಡೋದು ಇವರು ಸರ್, ಅವರಲ್ಲ. ಟೆರರಿಸಮ್ ಅಲ್ಲ, ನಮ್ಮ ದೇಶನ ಸಾಯಿಸೋಕೆ ಬರ್ತಾ ಇದ್ದಾರೆ. ಇದು ಯಾವಾಗ ನಮಗೆ ನ್ಯಾಯ ಸಿಕ್ಕೋದು? ಈ ನ್ಯಾಯವನ್ನು ಈಗಲೇ ಸರಿ ಮಾಡಿಕೊಂಡ್ರೆ ಮುಂದಿನ ಭವಿಷ್ಯದಲ್ಲಿ ನಮಗೆ ಒಳ್ಳೇದಾಗುತ್ತಂತ ಈ ಮೂಲಕವಾಗಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಸರ್. ಈ ಮೂಲಕವಾಗಿ ಮುಂಚೆನೇ ಹೇಳಿದೆ. ಫಸ್ಟ್ ಒಂದು ರಾಜಕೀಯ ನಾಯಕರು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮೇನ್ ಪ್ರಾಬ್ಲಮ್ ಅಲ್ಲಿಂದ ಇಲ್ಲಿಗೂ ಬರಬೇಕಾದ್ರೆ ಕಾರಣ ರಾಜಕೀಯ ವ್ಯಕ್ತಿಗಳೇ ಕಾರಣ ಅಂತ ನಾನು ಇದಕ್ಕೂ ಮುಂಚೆನೂ ನಾನು ಹೇಳಿದ್ದೀನಿ. ಯೂಟ್ಯೂಬಲ್ಲಿ ಎಷ್ಟೋ ಸಾರಿ ಹೇಳಿದ್ದೀನಿ. ಯೂಟ್ಯೂಬಲ್ಲಿ ರಾಜಕೀಯ ನಾಯಕರೇ ಸರಿ ಇಲ್ಲ. ರಾಜಕೀಯ ನಾಯಕರಿಂದನೇ ಇದು ಬರ್ತಾ ಇರೋದು. ರಾಜಕೀಯ ನಾಯಕರಿಂದನೇ ನಾವು ಸರ್ವನಾಶ ಆಗ್ತಾ ಇರೋದು ಈ ದೇಶ. ಅದರಿಂದನೇ ಈ ಮೂಲಕವಾಗಿ ಇನ್ನಾದರೂ ಬುದ್ಧಿ ಬರಬೇಕು ರಾಜಕೀಯ ನಾಯಕರಿಗೆ. ಇದು ನಮ್ಮ ದೇಶದಲ್ಲಿ ಒಂದೊಂದು ಅಣುವು ಅಂದರೆ ನಮ್ಮ ಬ್ಲಡ್ಡಲ್ಲಿ ಎಷ್ಟು ಅಣುವು ಇದೆಯೋ ಅದೆಲ್ಲ ಚೆಲ್ಲಿದ್ರೂ ಕೂಡ ನ್ಯಾಯ ಸಿಗಬೇಕು ನಮಗೆ. ಈ ನ್ಯಾಯ ಸಿಕ್ಕಿಲ್ಲ ಅಂದರೆ ಮತ್ತೆ ಯಾವಾಗಲೂ ಸಿಗೋದಿಲ್ಲ. ನರೇಂದ್ರ ಮೋದಿ ಅವರು ಸರಿ ಸಮಾನವಾಗಿ ತಗೊಂಡಿದ್ದಾರೆ. ಮುಂದಿನ ದಿನದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಈಗಲೇ ಸಿಗಬೇಕು, ಮುಂದಿನ ದಿನ ಬೇಡ ಅಂತ ನಾನು ಈ ಮೂಲಕ